Hello everyone, welcome to Inspiro IAS KS Institute. This is Atmanand Ghattor speaking. Today we are going to discuss the SDA non-HK General Studies paper. Today the examination is held. Okay, ಅದರಲ್ಲಿ ಜಾಗ್ರಫಿ ಮತ್ತೆ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಗಳನ್ನ ನಾವು ಡಿಸ್ಕಷನ್ ಮಾಡಿ ವಿಲ್ ಅರೈವ್ ಎಟ್ ದಿ ಆನ್ಸರ್ಸ್. ಓಕೆ, ಲೆಟ್ ಅಸ್ ಡಿಸ್ಕಸ್ ದಿ ಕ್ವಶನ್ಸ್. ಸೊ ನಾನು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥದ್ದು ಸೆಟ್, ಐ ಥಿಂಕ್ ಸೆಟ್ ಇಟ್ B3. ಓಕೆ, B3 ಸೆಟ್ ಇದು ಕ್ವಶನ್ಸು. ಸೊ ಕ್ವಶನ್ ನಂಬರ್ 7 ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ, ಆಸ್ ಪರ್ ದಿ ಕ್ರೈಟೀರಿಯಾ ಆಫ್ ರಿವರ್ಸ್ ಜಾಯ್ನಿಂಗ್ ದೇರ್ ಮೇನ್ ರಿವರ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ. ಸೊ ಈ ಕ್ವಶನ್ ಅರ್ಥ ಏನಪ್ಪಾ ಅಂದ್ರೆ, ಯಾವ ನದಿ ಮೊದಲು ಸೇರುತ್ತೆ, ಓಕೆ, ಅದಾದ ನಂತರ ಯಾವ್ದು ನದಿ ಇನ್ನೊಂದಕ್ಕೆ ಸೇರುತ್ತೆ, ಆ ನಂತರ ಕೊನೆಗೆ ಯಾವ ನದಿ ಸೇರುತ್ತೆ ಅಂತ ಕ್ವಶನ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದಿ ಇಂಡಸ್ ರಿವರ್ ಸಿಸ್ಟಮ್. ಇಲ್ಲಿ ಈ ಇಂಡಸ್ ರಿವರ್ ಸಿಸ್ಟಮ್ ಅಲ್ಲಿ ನೀವು ನೋಡ್ಬೇಕು, ಹಿಯರ್ ಇಂಡಸ್ ರಿವರ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಈ ನದಿ ಯಾವ್ದನ್ನು ಸೇರಿಲ್ಲ. ಓಕೆ, ಇದಕ್ಕೆ ಬೇರೆ ನದಿಗಳು ಬಂದು ಸೇರ್ತಾ ಇದಾವೆ. ಹಾಗಾಗಿ ಇಂಡಸ್ ಅನ್ನೋದು ಲಾಸ್ಟ್ ಬರುತ್ತೆ. ಓಕೆ, ಅರ್ಥ ಇದೆ ಸರ್, ಇಂಡಸ್ ಲಾಸ್ಟ್ ಬರುತ್ತೆ. ಇಲ್ಲಿ ನೋಡಿ, ಜೇಲಂ, ಚೆನಾಬ್ ಮತ್ತೆ ರಾವಿ ಈ ತರ ಇದೆ. ಓಕೆ, ಇದು ಜೇಲಂ, ಆಮೇಲೆ ಇದು ಚೆನಾಬ್, ದೆನ್ ಅದಾದ ನಂತರ ಇಲ್ಲಿಗೆ ರಾವಿ. ಓಕೆ, ಅದಾದ್ಮೇಲೆ ಇದನ್ನ ಚೆನಾಬ್ ಅಂತ ಕರಿತೀವಿ ನಾವು. ದಿಸ್ ಈಸ್ ಕಾಲ್ಡ್ ಚೆನಾಬ್. ಅದಾದ್ಮೇಲೆ ಇದು ಸತ್ಲಜ್, ಆಮೇಲೆ ಬಂದು ಈ ಕಡೆ ಸೇರುತ್ತೆ. ಸೊ ಈ ಪ್ರಕಾರ ನೋಡಿದ್ರೆ ಫಸ್ಟ್ ಯಾವ ನದಿ ಸೇರುತ್ತಾರೆ, ಜೇಲಂ. ಜೇಲಂ ನದಿ ಚೆನಾಬ್ಗೆ ಸೇರುತ್ತೆ. ಓಕೆ, ಸೊ ಜೇಲಂ, ಅದಾದ ನಂತರ ಚೆನಾಬ್. ಓಕೆ, ಚೆನಾಬ್ ನದಿ ಹೋಗಿ ಸತ್ಲಜ್ಗೆ ಸೇರುತ್ತೆ. ಇಲ್ಲಿ ನೋಡಿ, ಓಕೆ, ಜೇಲಂ ಬಂದು ಚೆನಾಬ್ಗೆ ಸೇರಿತು, ಚೆನಾಬ್ ಬಂದು ಸತ್ಲಜ್ಗೆ ಸೇರಿತು, ಸತ್ಲಜ್ ಬಂದು ಇಂಡಸ್ಸಿಗೆ ಸೇರಿತು. ಸೊ ಸೀಕ್ವೆನ್ಶಿಯಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಜೇಲಂ, ಚೆನಾಬ್, ಇಂಡಸ್, ಸಾರಿ ಸತ್ಲಜ್, ಆಮೇಲೆ ಇಂಡಸ್. ಸೊ ಯಾವ್ದು ಸರ್ ಇದರಲ್ಲಿ, ಜೇಲಂ, ಚೆನಾಬ್, ಸತ್ಲಜ್ ಮತ್ತೆ ಇಂಡಸ್. ಸಿ ಹಿಯರ್ ಆನ್ಸರ್ ಇಸ್ 1. ಓಕೆ, ಇಲ್ಲಿ ಕ್ವಶನ್ ನಂಬರ್ 7 ಗೆ ಆನ್ಸರ್ ಏನಾಗುತ್ತೆ, 1. ಸೊ ಸೀಕ್ವೆನ್ಶಿಯಲಿ ಸೇರೋದು ಹೀಗೆ, ಫಸ್ಟ್ ಜೇಲಂ ಸೇರುತ್ತೆ, ಜೇಲಮು ಚೆನಾಬ್ಗೆ ಸೇರುತ್ತೆ, ಚೆನಾಬ್ ಬಂದು ಸತ್ಲಜ್ಗೆ ಸೇರುತ್ತೆ, ಸತ್ಲಜ್ ಬಂದು ಇಂಡಸ್ಸಿಗೆ ಲಾಸ್ಟ್ ಸೇರೋದು. ಸೊ ಅದಿರೋದಿಲ್ಲಿ ಆಪ್ಷನ್ ನಂಬರ್ 1. ಓಕೆ, ಸೊ ಲೆಟ್ ಅಸ್ ಕಮ್ ಟು ದಿ ಕ್ವಶನ್ ನಂಬರ್ 8, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಕ್ವಶನ್ ನಂಬರ್ 8 ಇದರಲ್ಲಿ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಸ್ಟೇಟ್ ಗವರ್ಮೆಂಟ್ಸ್ in India are responsible for planning, approving, implementing, operating and monitoring the drinking water schemes under the Jal Jeevan Mission. Okay, under Jal Jeevan Mission. ಆಮೇಲೆ ಸ್ಟೇಟ್ಮೆಂಟ್ 2, ಡ್ರಿಂಕಿಂಗ್ ವಾಟರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇನ್ ಇಂಡಿಯಾ. ಸೊ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನ ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು ಮತ್ತು ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ ಅಂತ ಸ್ಟೇಟ್ಮೆಂಟ್ 1. ತದನಂತರ ಸ್ಟೇಟ್ಮೆಂಟ್ 2, ಕುಡಿಯುವ ನೀರು ಭಾರತದಲ್ಲಿ ರಾಜ್ಯದ ವಿಷಯವಾಗಿದೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಓಕೆ, ಸ್ಟೇಟ್ಮೆಂಟ್ 1 ಅಂಡರ್ ಜಲ್ ಜೀವನ್ ಮಿಷನ್, ಅಂಡರ್ ಜಲ್ ಜೀವನ್ ಮಿಷನ್ ಏನಾಗುತ್ತೆ, ಈ ಜಲ್ ಜೀವನ್ ಮಿಷನ್ ಅನ್ನೋದು ದಿಸ್ ಈಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಓಕೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಇಟ್ ಇಸ್ ನಾಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಓಕೆ, ನಾಟ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಕೊಡುತ್ತೆ, ಫಂಡ್ ಪ್ಲಸ್ ಎಕ್ಸಿಕ್ಯೂಷನ್. ಎಲ್ಲಿ, ಸೆಂಟ್ರಲ್ ಸೆಕ್ಟರ್ ಅಲ್ಲಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಇದ್ರೆ ಅಲ್ಲಿ ಫಂಡ್ ಈಸ್ ಗಿವನ್ ಬೈ ಸೆಂಟರ್. ಓಕೆ, ದೆನ್ ಎಕ್ಸಿಕ್ಯೂಷನ್ ಈಸ್ ಡನ್ ಬೈ ಸ್ಟೇಟ್ ಗೌರ್ಮೆಂಟ್. ಓಕೆ, ಸೊ ದಿಸ್ ಈಸ್ ಒನ್ ಆಸ್ಪೆಕ್ಟ್. ಅನದರ್ ಆಸ್ಪೆಕ್ಟ್ ಏನಪ್ಪಾ ಅಂತಂದ್ರೆ, ಡ್ರಿಂಕಿಂಗ್ ವಾಟರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಇನ್ ಇಂಡಿಯಾ. ಎಸ್, ಅದು ಕೂಡ ಕರೆಕ್ಟ್. ಸ್ಟೇಟ್ ಲಿಸ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್, ಓಕೆ, ಈ 7th ಶೆಡ್ಯೂಲ್ ಅಲ್ಲಿ ಲಿಸ್ಟ್ ಬರುತ್ತೆ. ದೇರ್ ಆರ್ 3 ಲಿಸ್ಟ್ಸ್. ಓಕೆ, 1, 2 and 3. ಓಕೆ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಸೊ ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಅಂಡರ್ ದಿ ಸ್ಟೇಟ್ ಲಿಸ್ಟ್ ಎಂಟ್ರಿ ನಂಬರ್ 17 ಈಸ್ ಅಬೌಟ್ ವಾಟರ್. ಅದೇನ್ ಹೇಳ್ತಪ್ಪ ಅಂತಂದ್ರೆ, ವಾಟರ್ ದಟ್ ಈಸ್ ಟು ಸೇ ವಾಟರ್ ಸಪ್ಲೈಸ್, ಇರಿಗೇಷನ್ ಅಂಡ್ ಕೆನಲ್ಸ್, ಡ್ರೈನೇಜ್ ಅಂಡ್ ಎಂಬಾರ್ಕ್ಮೆಂಟ್ಸ್, ವಾಟರ್ ಸ್ಟೋರೇಜ್ ಅಂಡ್ ವಾಟರ್ ಪವರ್ ಸಬ್ಜೆಕ್ಟ್ಸ್ ಟು ದಿ ಪ್ರೊವಿಷನ್ಸ್ ಆಫ್ ಎಂಟ್ರಿ 56 ಆಫ್ ಸ್ಟೇಟ್ ಲಿಸ್ಟ್ 1 ಅಂತಂದ್ರೆ ವಾಟರ್ಗೆ ಸಂಬಂಧಪಟ್ಟಂತೆ. ಓಕೆ, ಈ ಒಂದು ಏನದು ವಾಟರ್ ಸಪ್ಲೈ ಆಗಿರ್ಬೋದು ಅಥವಾ ಇರಿಗೇಷನ್ ಆಗಿರ್ಬೋದು, ಕೆನಲ್ ಮಾಡೋದು, ಇದು
ಸ್ಟೇಟ್ ಸಬ್ಜೆಕ್ಟ್ ಬರುತ್ತೆ. ಸೊ ದೇರ್ ಫೋರ್ ಸ್ಟೇಟ್ ಇಸ್ ಇನ್ ಚಾರ್ಜ್ ಆಫ್ ದಿ ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಇಂಪ್ಲಿಮೆಂಟಿಂಗ್ ವಾಟ್ ಎವರ್ ವಿತ್ ರೆಸ್ಪೆಕ್ಟ್ ಟು ದಿ ವಾಟರ್. ಸೊ ಹಾಗಾಗಿ ಇಲ್ಲಿ ಕ್ವಶನ್ ನಂಬರ್ 8ರಲ್ಲಿ ಓಕೆ ಸ್ಟೇಟ್ಮೆಂಟ್ 1 and statement 2 are correct and statement 2 explains the statement 1. Okay, option is 1. Will answer 1 ಆಗುತ್ತೆ. ಓಕೆ, ಯಾಕಂದ್ರೆ ಸಿನ್ಸ್ ದಿ ವಾಟರ್ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್, ಸೊ ಸ್ಟೇಟ್ಗೆ ವಾಟರ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಕೀಮ್ ಇದ್ರೂ ಕೂಡ ಅದು ಅದರ ಒಂದು ಪ್ಲಾನಿಂಗು, ಅಪ್ರೂವಲ್, ಇಂಪ್ಲಿಮೆಂಟೇಷನ್, ಆಪರೇಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಅದು ಸ್ಟೇಟ್ ಮಾಡುತ್ತೆ. ಅದರಲ್ಲಿ ಎಸ್ಪೆಷಲಿ ಈ ಜಲ್ ಜೀವನ್ ಮಿಷನ್ ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರೋದ್ರಿಂದ ಸೆಂಟರ್ ಓನ್ಲಿ ಫಂಡ್ ಪ್ರೊವೈಡ್ ಮಾಡುತ್ತೆ. ವಾಟ್ ಎವರ್ ಎಕ್ಸಿಕ್ಯೂಷನ್ ಇದೆ, ಪ್ಲಾನಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಅದು ಸ್ಟೇಟ್ ಗವರ್ಮೆಂಟ್ ಮಾಡುತ್ತೆ. ಓಕೆ, ಸೊ ಅದರಿಂದ ಈ ಕ್ವಶನ್ ನಂಬರ್ 8ರಲ್ಲಿ ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 9. ಸೊ ಇದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು. ಆಮೇಲೆ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್. ಸೊ ಕ್ವಶನ್ ನಂಬರ್ 9, ಟೋಟಲ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ಅಂಡ್ ಕರ್ನಾಟಕ ಸ್ಟೇಟ್ ಆಸ್ ಆಫ್ ಡಿಸೆಂಬರ್ 2025. ಅಂದ್ರೆ ಡಿಸೆಂಬರ್ 2025ರಂತೆ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಒಟ್ಟು ಈ ರಾಮ್ಸರ್ ಸೈಟ್ಸ್ ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಓಕೆ, ಸೊ ದ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕೆ ಆನ್ಸರ್ ನಂಬರ್ 4. ಸೊ ಟೋಟಲ್ ರಾಮ್ಸರ್ ಸೈಟ್ಸ್ ಆಸ್ ಆಫ್ ಡಿಸೆಂಬರ್ 2025 ಇಂಡಿಯಾ ಆರ್ 96 ಇನ್ ಇಂಡಿಯಾ. ಓಕೆ, ಕರ್ನಾಟಕದಲ್ಲಿ 4. ಓಕೆ, ಕರ್ನಾಟಕದಲ್ಲಿ 4 ಯಾವ ಅಂತಂದ್ರೆ ಒಂದು ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಮಂಡ್ಯ. ಓಕೆ, ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಮಂಡ್ಯ. ಆಮೇಲೆ ಸೆಕೆಂಡ್ ಒನ್ ಈ ಮಾಗಡಿ ಕೆರೆ. ಓಕೆ, ಮಾಗಡಿ ಕೆರೆ ಗದಗ ಹತ್ರ ಬರುತ್ತೆ, ಮಾಗಡಿ ಕೆರೆ ಗದಗ್. ಆಮೇಲೆ ಅಂಕ ಸಮುದ್ರ ಬರ್ಡ್ ಸ್ಯಾಂಕ್ಚುರಿ ವಿಜಯನಗರ, ಅಂಕ ಸಮುದ್ರ. ಫೋರ್ತ್ ಒನ್ ಅಘನಾಶಿನಿ. ಓಕೆ, ಅಘನಾಶಿನಿ ಎಸ್ಚುರಿ ಅದು ಉತ್ತರ ಕನ್ನಡ. ಇದು ಅಂಕ ಸಮುದ್ರ ವಿಜಯನಗರ. ಆಮೇಲೆ ಇದು ಮಾಗಡಿ ಕೆರೆ ಗದಗ. ಓಕೆ, ಸೊ ಇವು ಈ 3 ಲೇಟೆಸ್ಟ್ ಆಗಿ ರಾಮ್ಸರ್ ಸೈಟ್ಸ್ಗೆ ಒಂದು ಲಿಸ್ಟ್ಗೆ ಸೇರಿರುವಂಥದ್ದು. ಇದು ರಂಗನತಿಟ್ಟು 2022 ಅಲ್ಲಿ 2022ರಲ್ಲಿ ಸೇರಿತು. ಇವು 2024ರಲ್ಲಿ. ಓಕೆ, ಇದು 3 ಸೇರಿರುವಂಥದ್ದು. ಹಾಗಾಗಿ ಇದಕ್ಕೆ ಆನ್ಸರ್ 4. ಕ್ವಶನ್ ನಂಬರ್ 9ಗೆ ಆನ್ಸರ್ ನಂಬರ್ 4. ನೆಕ್ಸ್ಟ್ ಕ್ವಶನ್, ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್. ಇಟ್ಸ್ ವೆರಿ ಏನಂತಾರೆ ಅದಕ್ಕೆ, ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದು. ನೀವು ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಓದಬೇಕಾದ್ರೆ ಅಲ್ಲಿ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ. ಸಿಂಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೇಳಿದರೆ ಮ್ಯಾಚ್ ದ ಫಾಲೋವಿಂಗ್: ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್, ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್, ಮತ್ತೆ ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಇದನ್ನ ನೋಡಿದಾಗ ಸೊ ವೆರಿ ಫಸ್ಟ್ ಆಕ್ಟ್ ಆಗಿರೋದು ವಾಟರ್ ಆಕ್ಟ್. ಓಕೆ, ವಾಟರ್ ಆಕ್ಟ್ ಇಸ್ ದಿ ವೆರಿ ಫಸ್ಟ್ ಆಕ್ಟ್, ದಟ್ ಈಸ್ 1974. ಅದಾದ ನಂತರ ಸೆಕೆಂಡ್ ಒನ್, ಅದಾದ ನಂತರ ಬಂದಿರೋದು ಏರ್ ಆಕ್ಟ್. ಓಕೆ, ಏರ್ ಆಕ್ಟ್ ಬರುತ್ತೆ, ಸೊ ದಟ್ ಈಸ್ 1981. ದೆನ್ ಥರ್ಡ್ ಒನ್, ಅದಾದ ನಂತರ ಎನ್ವಿರಾನ್ಮೆಂಟಲ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಬರುತ್ತೆ, ಸೊ ದಟ್ ಈಸ್ ಎನ್ವಿರಾನ್ಮೆಂಟ್ ಆಕ್ಟ್, ದಟ್ ಈಸ್ ಅರೌಂಡ್ 1986. ಅದಾದ್ಮೇಲೆ ಇದಾದ ನಂತರ ಬರೋದು ಮಾಂಟ್ರಿಯಲ್ ಪ್ರೋಟೋಕಾಲ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಅದು ಆಕ್ಚುಲಿ ಸೈನ್ಡ್ ಆಗಿರೋದು 1986 ಅಲ್ಲಿ, 87 ಅಲ್ಲಿ ಸೈನ್ ಆಗಿ ದೆನ್ ಇಟ್ ಕೇಮ್ ಇನ್ ಟು ಫೋರ್ಸ್ ಆನ್ January 1st, 1989. ಸೊ ಈ ಲಿಸ್ಟ್ ಪ್ರಕಾರ ಹೋದ್ರೆ ಯಾವ್ದು ಬರುತ್ತೆ ನೋಡಿ ಸರ್ ಇಲ್ಲಿ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986, ದಟ್ ಮೀನ್ಸ್ A3. ಆಮೇಲೆ ಬಿ ಏರ್ ಆಕ್ಟ್ 1981 4, ಸೊ A3 B4. ದೆನ್ ಸಿ ವಾಟರ್ ಪ್ರೊಟೆಕ್ಷನ್ ಆಕ್ಟ್ 2. ಸೊ ಆ ಪ್ರಕಾರ A3 B4 C2 ಅಂಡ್ D1 ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ 1 ಆನ್ಸರ್ ಇಸ್ 1. ಓಕೆ, ಸೊ ಇದು ಕ್ವಶನ್ ನಂಬರ್ 10. ಅಂದ್ರೆ ಈ ಪರಿಸರ ಕಾಯ್ದೆ, ವಾಯು ಮಾಲಿನ್ಯ ಪ್ರತಿಬಂಧ ಮತ್ತು ನಿಯಂತ್ರಣ ಕಾಯ್ದೆ, ಜಲಮಾಲಿನ್ಯ ಕಾಯ್ದೆ, ಮಾಂಟ್ರಿಯಲ್ ಒಪ್ಪಂದ, ಇದು ಲಿಸ್ಟ್. ಓಕೆ, ದ ಆನ್ಸರ್ ಇಸ್ 1. ನೆಕ್ಸ್ಟ್, this is a very easy one. The organization, question number 11, the organization that publishes the data of endangered, threatened, vulnerable species of
ಆರ್ಗಾನಿಸಮ್ಸ್ ಅಂದ್ರೆ ಅಪಾಯಕ್ಕೊಳಗಾಗುವ ಸಂಭವವಿರುವ ಅಂದ್ರೆ ಎಂಡೇಂಜರ್ಡ್, ಭಯದಲ್ಲಿ ಅಂದ್ರೆ ಥ್ರೆಟೆಂಡ್, ಅಳಿವಿನಂಚಿನಲ್ಲಿ ಅಂದ್ರೆ ವಲ್ನರೇಬಲ್, ಇವುಗಳ ಒಂದು ದತ್ತಾಂಶವನ್ನು ಪ್ರಕಟಿಸುವ ಒಂದು ಸಂಸ್ಥೆ ಯಾವ್ದಪ್ಪ ಅಂದ್ರೆ ದಟ್ ಈಸ್ IUCN. ಓಕೆ, IUCN. ಸೊ IUCN ಅನ್ನೋದು ಒಂದು ಇಟ್ಸ್ ಇಂಟರ್ ಗವರ್ಮೆಂಟಲ್ ಒಂದು ಸಂಸ್ಥೆ ಆಗಿದ್ದು, ಓಕೆ, ಅದು ರೆಡ್ ಲಿಸ್ಟ್ ಅಂತ ಬಿಡುಗಡೆ ಮಾಡುತ್ತೆ. ಸೊ ದಟ್ ರೆಡ್ ಲಿಸ್ಟ್ ಕಂಟೈನ್ಸ್ 9 ಕ್ಯಾಟಗರೀಸ್. ಓಕೆ, ಆ 9 ಕ್ಯಾಟಗರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ದೇರ್ ಆರ್ ವಾಟ್ ಆರ್ ದ ಕ್ಯಾಟಗರಿ ಅಂತಂದ್ರೆ ಒಂದು ನಾಟ್ ಇವ್ಯಾಲ್ಯುಯೇಟೆಡ್, ಆಮೇಲೆ ಡೇಟಾ ಡಿಫಿಷಿಯೆಂಟ್, ಅದಾದ ನಂತರ ಲೀಸ್ಟ್ ಕನ್ಸರ್ನ್, ಓಕೆ, ಅದಾದಮೇಲೆ ನಿಯರ್ ಥ್ರೆಟೆಂಡ್, ಅದೇ ರೀತಿ ವಲ್ನರೇಬಲ್, ಎಂಡೇಂಜರ್ಡ್, ದೆನ್ ಕ್ರಿಟಿಕಲಿ ಎಂಡೇಂಜರ್ಡ್, ಅದಾದ ನಂತರ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಆಮೇಲೆ ಎಕ್ಸ್ಟಿಂಕ್ಟ್. ಸೊ ಈ ಒಂದು 9 ಕ್ಯಾಟಗರಿಯನ್ನ ಈ ಒಂದು IUCN ತನ್ನ ಒಂದು ರೆಡ್ ಲಿಸ್ಟ್ ಅಲ್ಲಿ ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ದ ಆರ್ಗನೈಸೇಷನ್ ದಟ್ ಪಬ್ಲಿಷಸ್ ದಿ ಡೇಟಾ ಆಫ್ ಎಂಡೇಂಜರ್ಡ್, ಥ್ರೆಟೆಂಡ್, ವಲ್ನರಬಲ್ ಸ್ಪೀಸೀಸ್ IUCN. ಆನ್ಸರ್ ಇಸ್ 4. Okay, next question. Question number 12. The amount of biodegradable organic matter in sewage water can be estimated by measuring density of organic matter, density of floating debris, solubility of organic matter and biological oxygen demand. So ಇಲ್ಲಿ ಚರಂಡಿ ನಿಮಗೆಲ್ಲ ಗೊತ್ತಿರಬೇಕು, ಚರಂಡಿ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳ ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಸೊ ಡೆನ್ಸಿಟಿಯಿಂದ ಬರೋದಿಲ್ಲ. ಓಕೆ, ಡೆನ್ಸಿಟಿ ಆಫ್ ದ ಆರ್ಗ್ಯಾನಿಕ್ ಮ್ಯಾಟರ್ ಇಟ್ ಡಸಂಟ್ like you cannot estimate what is the biodegradable organic matter. Okay, so the amount of biodegradable organic matter, then the density of floating debris adrindanu ಮಾಡಕ್ಕೆ ಬರೋದಿಲ್ಲ. Okay, then solubility of organic matter, that's also you cannot measure. You can measure with biological oxygen demand, that is called BOD. So what is BOD, sir? BOD is the amount of dissolved oxygen needed by an aerobic biological organism or a biological the bacteria to break down the organic material present in the given water sample. Okay, so ಈ BOD ಅಂತಂದ್ರೆ ಬಯೋಲಾಜಿಕಲ್, ಓಕೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಒಂದು ಏರೋಬಿಕ್ ಬಯೋಲಾಜಿಕಲ್ ಆರ್ಗಾನಿಸಮ್ ಆರ್ ಒಂದು ಏರೋಬಿಕ್ ಬ್ಯಾಕ್ಟೀರಿಯಾಗೆ, ಓಕೆ, ಹೌ ಮಚ್ dissolved oxygen is needed to break down the organic matter. ಸೊ ಈ ಒಂದು ಚರಂಡಿ ನೀರಲ್ಲಿ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಫಾರ್ ದಿ ಏರೋಬಿಕ್ ಬಯೋಲಾಜಿಕಲ್ ಆರ್ಗಾನಿಸಮ್. ಸೊ ಅದನ್ನ ವಿ ಕ್ಯಾನ್ ಮೆಜರ್. ಸೊ ಬೈ ಮೆಜರಿಂಗ್ ದಿಸ್ ಒನ್ ವಿ ಕ್ಯಾನ್ ಮೆಜರ್ ದಿ ಅಮೌಂಟ್ ಆಫ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಈ BOD ಹೈಯೆಸ್ಟ್, BOD ಜಾಸ್ತಿ ಇದ್ರೆ, ಓಕೆ, ಇಫ್ ದಿ BOD ಹೈಯರ್ ಬಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಇದೆ ಅಂತ. Okay, the oxygen level is less in the drainage water, okay, or the sewage ಅಲ್ಲಿ. Okay, so ಆದ್ರಿಂದ ಆನ್ಸರ್ ಇಸ್ 4, ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಈ BOD ಸಂಖ್ಯೆ ಇದು ಹೆಚ್ಚಿತ್ತಂದ್ರೆ ಅದರರ್ಥ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಅಂದ್ರೆ ಚರಂಡಿ ನೀರಲ್ಲಿ ಈ ಒಂದು ಸೀವೇಜ್ ಅಲ್ಲಿ ಜಾಸ್ತಿ ಕೊಳಚೆ ಇದೆ. ಓಕೆ, ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಆನ್ಸರ್ ಇಸ್ 4. Okay, next question number 13. The thickness of the ozone in a column of air, okay, from the ground to the top of the atmosphere is measured in terms of. So ozone layer ಅದರ ಬಗ್ಗೆ ಹೇಳಿದ್ದಾರೆ. Okay, the thickness of the ozone in a column of air from the ground to the top of the atmosphere is measured in terms of. ಎಸ್ ಸರ್, ಇದರ ಇಲ್ಲಿ ಡಾಬ್ಮನ್ ಯೂನಿಟ್, ಡಾಬ್ಸನ್ ಯೂನಿಟ್, ಡಾಲ್ಟನ್ ಯೂನಿಟ್ ಮತ್ತೆ ಡೈಲೇಷನ್ ಯೂನಿಟ್ ಅಂತ ಬರುತ್ತೆ. ಸೊ ದಿ ಆನ್ಸರ್ ಇದರಲ್ಲಿ ಏನಪ್ಪಾ ಅಂದ್ರೆ ಆನ್ಸರ್ ಇಸ್ ಡಾಬ್ಸನ್ ಯೂನಿಟ್. ಓಕೆ, ಡಾಬ್ಸನ್ ಯೂನಿಟ್ ಇಟ್ ರಿಪ್ರೆಸೆಂಟ್ಸ್ ದಿ ಅಮೌಂಟ್ ಆಫ್ ಓಝೋನ್ ಮಾಲಿಕ್ಯೂಲ್ಸ್ that would be required to create a layer of pure ozone of 0.01 mm thickness. Okay, so the baseline ಅಂತಂದ್ರೆ the average thickness of the atmosphere, the average thickness of the atmosphere ozone layer, atmospheric ozone layer is around 300 Dobson units. Okay, that is 3 mm.
ಸೊ an ozone hole ಅಂತ ಬರುತ್ತೆ. ಓಝೋನ್ ಹೋಲ್ is officially defined when the concentration drops below 220. ಈ ಒಂದು ಏನ್ ಥಿಕ್ನೆಸ್ ಇದೆಯಲ್ಲ 300, ಇದು 220 ಗಿಂತ 220 ಡಾಪ್ಸನ್ ಗಿಂತ ಕಡಿಮೆ ಆದ್ರೆ ಸೊ ದೆನ್ we say there is a hole. ಸೊ ಓಝೋನ್ ಹೋಲ್ ಅಂತ ಕರಿತೀವಿ ಇದನ್ನ. ಓಕೆ, ಸೊ ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಮ್ ಅಲ್ಲಿ ಇರುವ ಓಝೋನ್ ಪದರದ ದಪ್ಪ. ಸೊ ಅಂದ್ರೆ ಇಫ್ ದಿಸ್ ಇಸ್ ದಿ ಅರ್ತ್ ಅಂದ್ರೆ ಅಥವಾ ದಿಸ್ ಇಸ್ ದ ಲ್ಯಾಂಡ್ ಅಂದ್ರೆ ವಾಟ್ ಇಸ್ ದಿ ಥಿಕ್ನೆಸ್ ಆಫ್ ದಿ ಓಝೋನ್ ಲೇಯರ್? ನೆಲದಿಂದ ಮೇಲಿನ ಈ ವಾತಾವರಣದಲ್ಲಿ ವಾಟ್ ಇಸ್ ದ ಥಿಕ್ನೆಸ್ ಆಫ್ ದಿ ಓಝೋನ್ ಲೇಯರ್? ಇದನ್ನ ಕೇಳಿರೋದು. ಸೊ ದಟ್ ಇಸ್ ಮೆಜರ್ಡ್ ಬೈ ಡಾಪ್ಸನ್ ಯೂನಿಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 14. ಹೂ ಈಸ್ ನೋನ್ ಆಸ್ ದಿ ಎನ್ಸೈಕ್ಲೋಪೀಡಿಯಾ ಆಫ್ ದಿ ಫಾರೆಸ್ಟ್ ಇನ್ ಕರ್ನಾಟಕ? ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ? ಸೊ ಇಲ್ಲಿ ದಿ ಆನ್ಸರ್ ಇಸ್ 2. Answer is 2. That is ತುಳಸಿ ಗೌಡ. ಓಕೆ, ತುಳಸಿ ಗೌಡ. ಸೊ ಇವರೊಬ್ರು ಎನ್ವಿರಾನ್ಮೆಂಟಲಿಸ್ಟ್ ಇವರು. ಓಕೆ, ನಮ್ಮ ಒಂದು ಕರ್ನಾಟಕದಲ್ಲಿ ಹಾಲಕ್ಕಿ ಟ್ರೈಬ್ ಇಂದ ಬರ್ತಾರೆ. ಓಕೆ, ಸೊ ರೀಸೆಂಟ್ಲಿ ಇವರಿಗೆ 2021ರಲ್ಲಿ ಪದ್ಮಶ್ರೀ ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. 2021ರಲ್ಲಿ ಶಿ ಹ್ಯಾಸ್ ಬಿನ್ ಅವಾರ್ಡೆಡ್ ಪದ್ಮಶ್ರೀ. ಓಕೆ, ಸೊ ಅವರಿಗೆ ಯಾಕಪ್ಪ ಅಂತಂದ್ರೆ ಡಿಸ್ಪೈಟ್ ದಿ ಫಾರ್ಮಲ್ ದೇರ್ ಇಸ್ ನೋ ಫಾರ್ಮಲ್ ಎಜುಕೇಶನ್, ಅವರು ಕಲಿಲಾರದೆ ಇದ್ರು ಕೂಡ ಓಕೆ ಶಿ ಇಸ್ ಬಿನ್ ಕ್ರೆಡಿಟೆಡ್ ವಿತ್ ಪ್ಲಾಂಟಿಂಗ್ ಓವರ್ 30,000 ಸಿಪ್ಲಿಂಗ್ಸ್. ಓಕೆ, ಅಂಡ್ ಪೊಸೆಸಸ್ ದಿ ವಾಸ್ಟ್ ನಾಲೆಜ್ ಆಫ್ ಮೆಡಿಕಲ್ ಪ್ಲಾಂಟ್ಸ್ ಅಂಡ್ ಫಾರೆಸ್ಟ್ ಎಕಾಲಜಿ. ಸೊ 30,000ಕ್ಕಿಂತ ಹೆಚ್ಚು ಅವರು ಗಿಡಗಳನ್ನ ಸಸ್ಯಗಳನ್ನ ನೆಟ್ಟು, ಓಕೆ, ಅಷ್ಟೇ ಅಲ್ಲದೆ ಅವರಿಗೆ ಒಂದು ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ, ಓಕೆ, ಅದರ ಬಗ್ಗೆ ತುಂಬಾ ಅವರಿಗೆ ಒಂದು ಜ್ಞಾನ ಇತ್ತು. ಓಕೆ, ಈ ಒಂದು ಕಾಡಿನ ಬಗ್ಗೆ, ಅರಣ್ಯದಲ್ಲಿರ್ತಕ್ಕಂಥ ಒಂದು ಗಿಡ ಮರಗಳು, ಆಮೇಲೆ ಈ ಮೆಡಿಸಿನಲ್ ಪ್ಲಾಂಟ್ಸ್, ಅದ್ರ ಬಗ್ಗೆ ಅವರಿಗೆ ತುಂಬಾ ನಾಲೆಜ್ ಇರೋದ್ರಿಂದ ಅವರನ್ನ ಅರಣ್ಯದ ವಿಶ್ವಕೋಶ ಅಂತ ಕರಿತಾ ಇದ್ರು. ಯಾರನ್ನ? ತುಳಸಿ ಗೌಡ. ಓಕೆ, ಕ್ವಶನ್ ನಂಬರ್ 14. ನೌ ಲೆಟ್ ಅಸ್ ಡಿಸ್ಕಸ್ ಕ್ವಶನ್ ನಂಬರ್ 15. ಏನ್ ಕೇಳಿದಾರೆ ಸರ್ ಇಲ್ಲಿ? ಇನ್ ಫೆಬ್ರವರಿ 2025, ದಿಸ್ ಇಸ್ ಆಕ್ಚುಲಿ ಕರೆಂಟ್ ಅಫೇರ್ಸ್. ಸೊ ಇನ್ ಫೆಬ್ರವರಿ 2025, ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಇನ್ವೈಟೆಡ್ ಬಿಡ್ಸ್ ಫಾರ್ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಇನ್ 3 blocks under HELP policy. Okay, under HELP ಅಂದ್ರೆ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಅಂಡ್ ಲೈಸೆನ್ಸಿಂಗ್ ಪಾಲಿಸಿ. ಸೊ ಈ ಪಾಲಿಸಿ ಪ್ರಕಾರ ಅದನ್ನ ಅವರು ಒಂದು ಎಲ್ಲಿ ಮಾಡ್ತಾರೆ, 3 ಬ್ಲಾಕ್ಗಳಲ್ಲಿ ಇನ್ವೈಟ್ ಮಾಡ್ತಾರೆ. ಓಕೆ, ಸೊ ಕ್ವಶನ್ ಏನಪ್ಪ ಅಂದ್ರೆ ವಿಚ್ ಇಸ್ ದಿ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಅಟ್ ದಿ ಹಾರ್ಟ್ ಆಫ್ ದಿ ರಿಸಲ್ಟಿಂಗ್ ಪ್ರೊಟೆಸ್ಟ್? ಈ ಒಂದು ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮ್, ಈ ಪಾಲಿಸಿ ಮಾಡ್ಬೇಕಾದ್ರೆ ಅವರು ಒಂದು ಈ ಬಿಡ್ಗೆ ಇನ್ವೈಟ್ ಮಾಡ್ತಾರೆ. ಓಕೆ, ಸವಾಲಿಗೆ. ಸೊ ಅಲ್ಲಿ ದೇರ್ ಇಸ್ ಅ ಕಾನ್ಫ್ಲಿಕ್ಟ್, ಒಂದು ಪ್ರೊಟೆಸ್ಟ್ ಆಗುತ್ತೆ. ಸೊ ಕ್ವಶನ್ ಕೇಳಿರೋದು ಇದರಲ್ಲಿ ಯಾವುದು ಒಂದು ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ? ಓಕೆ, ಬಾಂಬೆ ಹೈಯಾ ಅಥವಾ ಈ ವೆಜ್ ಬ್ಯಾಂಕ್, ಪಾಕ್ ಬೇ, ವೀಲರ್ಸ್ ಐಲ್ಯಾಂಡ್? ಓಕೆ, ಸೊ ಇಲ್ಲಿ ಆನ್ಸರ್ ಇಸ್ 2. ಓಕೆ, ವೆಜ್ ಬ್ಯಾಂಕ್. ಸೊ ವೆಜ್ ಬ್ಯಾಂಕ್ ಏನಪ್ಪಾ ಅಂದ್ರೆ, ವೆಜ್ ಬ್ಯಾಂಕ್ ಇಸ್ ದಿ ಇಟ್ಸ್ ಅ ಫರ್ಟೈಲ್ ಫಿಶಿಂಗ್ ಗ್ರೌಂಡ್ ಲೊಕೇಟೆಡ್ ಓಕೆ ಆಫ್ ದಿ ಕೋಸ್ಟ್ ಆಫ್ ಕನ್ಯಾಕುಮಾರಿ. ಈ ಒಂದು ಕನ್ಯಾಕುಮಾರಿಯ ಒಂದು ತೀರದಲ್ಲಿ ಇದು ಒಂದು ಫಿಶಿಂಗ್ ಗ್ರೌಂಡ್. ಸೊ ಇಟ್ಸ್ ಆಲ್ಸೋ ಎ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ದಿ ಓಷನ್ ಬಿಕಾಸ್ ಆಫ್ ಇಟ್ಸ್ ಯುನೀಕ್ ಅಂಡರ್ ವಾಟರ್ ಟೋಪೋಗ್ರಫಿ ವಿಚ್ ಹ್ಯಾಸ್ ಅದಕ್ಕೆ ಏನಿದೆ ಅಂದ್ರೆ ನ್ಯೂಟ್ರಿಯೆಂಟ್ ರಿಚ್ ಅಪ್ವೆಲ್ಲಿಂಗ್. ಓಕೆ, ಸೊ ಅಲ್ಲಿ ಏನಾಗುತ್ತೆ ಆ ಸ್ಥಳದಲ್ಲಿ ಇವನ್ ಇಲ್ಲಿ ಕನ್ಯಾಕುಮಾರಿ ಅಂದ್ರೆ ಹಿಯರ್. ಓಕೆ, ದಿಸ್ ಇಸ್ ದಿ ಕನ್ಯಾಕುಮಾರಿ and this is the wedge bank. Okay, ಈ ವೆಜ್ ಬ್ಯಾಂಕ್ ಅಲ್ಲಿ ಒಂದು ಈ ನ್ಯಾಚುರಲ್ ಗ್ಯಾಸ್, ಓಕೆ, ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ಗೆ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ದೇ ಇನ್ವೈಟೆಡ್ ದ ಬಿಡ್. ಓಕೆ, ಅದರಲ್ಲಿ ಈ ಏರಿಯಾದಲ್ಲಿ ಒಂದು ಬಿಡ್ಗೆ ಇನ್ವೈಟ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ದೇರ್ ಇಸ್ ಅ ಒಂದು ಪ್ರೊಟೆಸ್ಟ್ ಆಗುತ್ತೆ. ವೈ? ಬಿಕಾಸ್ ದಿಸ್ ಇಸ್ ಎ ಒಂದು ಫಿಶಿಂಗ್ ಗ್ರೌಂಡ್ ಅದು, ಅಂಡ್ ಆಲ್ಸೋ ಇಟ್ ಕಂಟೇನ್ಸ್ ದಿ ಕೋರಲ್ ರೀಫ್ಸ್. Okay, coral reefs, and also there are certain migratory species. Okay, so ಇವೆಲ್ಲ ಡಿಸ್ರಪ್ಷನ್ ಆಗುತ್ತೆ. ಓಕೆ, ಈ ಕಮ್ಯುನಿಟಿಗಳಿಗೆ ಡಿಸ್ರಪ್ಷನ್ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದು ಮಾಡಬಾರ್ದು, ಈ ಒಂದು ಎಕ್ಸ್ಪ್ಲೋರೇಷನ್ ಇಲ್ಲಿ ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಆಗಿರುತ್ತೆ. ಓಕೆ, ಸೊ ದ ಆನ್ಸರ್ ಇಸ್ 2, ವೆಜ್ ಬ್ಯಾಂಕ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26. ಕ್ವಶನ್ ನಂಬರ್ 26 ಇಲ್ಲಿ ಏನ್ ಕೇಳಿದ್ದಾರೆ, ಲೇಕ್ ಮತ್ತೆ ರೆಸ್ಪೆಕ್ಟಿವ್ ಸ್ಟೇಟ್, ಯಾವ ಒಂದು ಲೇಕ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ. ಫತೇ ಸಾಗರ್,
ಹಿಮಾಚಲ್ ಪ್ರದೇಶ್, ನಾಕೋ ಸರೋವರ್ ಉತ್ತರಾಖಂಡ್, ಆಮೇಲೆ ಖೇಚಿಯೋ ಪಲ್ರಿ ಸರೋವರ ದಟ್ ಈಸ್ ರಾಜಸ್ಥಾನ್ ಅಂತ ಕೊಟ್ಟಿದ್ದಾರೆ, ಭೀಮ್ತಾಲ್ ಸರೋವರ್ ಸಿಕ್ಕಿಂ. ಸೊ ನಾವು ಲೆಟ್ ಅಸ್ ಸಿ ಒಂದೊಂದಾಗಿ ನೋಡೋಣ. ಈ ಒಂದು ಫಸ್ಟ್ ಒನ್ ಫತೇ ಸಾಗರ್, ಓಕೆ, ಅದೊಂದು ಆರ್ಟಿಫಿಷಿಯಲ್ ಲೇಕ್ ನೇಮ್ಡ್ ಆಫ್ಟರ್ ಮಹಾರಾಣಾ ಫತೇ ಸಿಂಗ್, ಓಕೆ, ದಟ್ ಈಸ್ ಇನ್ ರಾಜಸ್ಥಾನ್. ಓಕೆ, ಎ ಈಸ್ ಇನ್ ರಾಜಸ್ಥಾನ್, ಯಾವುದು ಫತೇ ಸಾಗರ್. ದೆನ್ ಬಿ ನಾಕೋ ಲೇಕ್, ನಾಕೋ ಲೇಕ್ ಇಸ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ನಾಕೋ ಲೇಕ್ ಇಸ್ ಇನ್ ಹಿಮಾಚಲ್ ಪ್ರದೇಶ್. ಅದು ಒಂದು ಹೈ ಆಲ್ಟಿಟ್ಯೂಡ್ ಲೇಕ್, ಅರೌಂಡ್ 3662 ಮೀಟರ್ ಹೈಟ್ ಅಲ್ಲಿ ಇದೆ. ಓಕೆ, ಹೈ ಆಲ್ಟಿಟ್ಯೂಡ್ ಲೇಕ್. ಇಟ್ಸ್ ಆಲ್ಸೋ ಸಿಗ್ನಿಫಿಕೆಂಟ್ ಫಾರ್ ದಿ ಬುದ್ಧಿಸ್ಟ್ ಪಿಲಿಗ್ರಿಮೇಜ್. ಓಕೆ, ಈ ಒಂದು ಬುದ್ಧಿಸ್ಟ್ಗಳ ಒಂದು ಪಿಲಿಗ್ರಿಮೇಜ್ಗೆ ಅದು ನಾಕೋ ಲೇಕ್ ಇಸ್ ಫೇಮಸ್. ಓಕೆ, ದೆನ್ ಖೇಚಿಯೋ ಪಲ್ರಿ. ಖೇಚಿಯೋ ಪಲ್ರಿ ಇಸ್ ಇನ್ ಸಿಕ್ಕಿಂ. ಓಕೆ, ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ವಿಶಿಂಗ್ ಲೇಕ್. ಇದು ಕೂಡ ಒಂದು ಬುದ್ಧಿಸ್ಟ್ ರಿಲಿಜಿಯಸ್ ಪಿಲಿಗ್ರಿಮೇಜ್ಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಲೇಕ್ ಇದು. ಓಕೆ, ದೆನ್ ಲಾಸ್ಟ್ ಒನ್ ಭೀಮ್ತಾಲ್ ಲೇಕ್. ಭೀಮ್ತಾಲ್ ಲೇಕ್ ಅದು ಉತ್ತರಾಖಂಡ್ ಬರುತ್ತೆ, ಕುಮಾऊन ರೀಜನ್ ಅಲ್ಲಿ ಬರುತ್ತೆ. ಸೊ ಭೀಮ್ತಾಲ್ ಲೇಕ್ ಇಸ್ ಇನ್ ಉತ್ತರಾಖಂಡ್. ಸೊ ಆ ಪ್ರಕಾರ ಯಾವ್ದಾಗುತ್ತೆ ನೋಡಿ ಸರ್. ಎ ಇಸ್ ಇನ್ ರಾಜಸ್ಥಾನ್, ಸೊ ಎ ಇಸ್ 3. ಓಕೆ, ಎ ಇಸ್ 3. ದೆನ್ ಬಿ ಹಿಮಾಚಲ್ ಪ್ರದೇಶ್ ನಾಕೋ ಲೇಕ್ 1. ದೆನ್ ಸಿ ಖೇಚಿಯೋ ಪಲ್ರಿ ಸಿಕ್ಕಿಂ, that is 4. Then D Bhimtal Lake, which is Uttarakhand 2. So 3, 1, 4 and 2. See here, 3, 1, 4 and 2. Answer is 1. Okay, correct answer is 1 for the question number 26. Now question number 27. It's very simple sir. ಒಂದು 6th 7th standard 8th standard book ಅಲ್ಲೂ ಕೂಡ ಇದು ಕೊಟ್ಟಿರ್ತಾರೆ ಇದನ್ನ. ಓಕೆ, ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ಚೂಸ್ ದಿ ಕರೆಕ್ಟ್ಲಿ ಮ್ಯಾಚ್ಡ್ ಆಪ್ಷನ್, ಸರಿಯಾಗಿ ಜೋಡಣೆಯಾಗಿರುವಂತಹ ಆಯ್ಕೆಯನ್ನು ಆರಿಸಿ. ಇದೇನಂದ್ರೆ ಇದು ನಮ್ಮ ಒಂದು ಕ್ರಾಪಿಂಗ್ ಸೀಸನ್. ಓಕೆ, ಕ್ರಾಪಿಂಗ್ ಪ್ಯಾಟರ್ನ್ ಮತ್ತೆ ಕ್ರಾಪಿಂಗ್ ಸೀಸನ್ ಬಗ್ಗೆ ಕೇಳಿರುವಂತದ್ದು. ಕ್ರಾಪಿಂಗ್ ಸೀಸನ್, ಆ ಸೀಸನ್ ಅಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೀತಾರೆ. ಓಕೆ, ಸೇ ಖಾರಿಫ್ ಸೀಸನ್ ಏನಂತ ಕರಿತೀವಿ ನಾವು, ಮುಂಗಾರಿ ಅಂತ ಕರಿತೀವಿ. ಓಕೆ, ಇಟ್ ಸ್ಟಾರ್ಟ್ ಫ್ರಮ್ ಜೂನ್ ಇಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ ನವೆಂಬರ್ ತನಕ ಇರುತ್ತೆ. ಅಂದ್ರೆ ಜೂನ್ ಅಲ್ಲಿ ಬಿತ್ತನೆ ಮಾಡಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾರ್ವೆಸ್ಟಿಂಗ್ ಮಾಡೋದು. ಓಕೆ, ಸೋವಿಂಗ್ ಸೀಸನ್, ದೆನ್ ಹಾರ್ವೆಸ್ಟಿಂಗ್. ಓಕೆ, ಅದಾದ್ಮೇಲೆ ಜಾಯದ್ ಅಂತ ಬರುತ್ತೆ. ಓಕೆ, ಜಾಯದ್ ಸೀಸನ್ ಇಸ್ ಅ ವಿಂಟರ್ ಸೀಸನ್. ಇದು ಸಮ್ಮರ್ ಇಲ್ಲ, ದಿಸ್ ಇಸ್ ನಾಟ್ ಸಮ್ಮರ್, ದಿಸ್ ಇಸ್ ಮಾನ್ಸೂನ್, ರೈನಿ ಸೀಸನ್. ಓಕೆ, ಇದು ವಿಂಟರ್. ಸೊ ವಿಂಟರ್ ಯಾವಾಗ ಬರುತ್ತೆ ಸರ್, ನವೆಂಬರ್ ಇಂದ ಡಿಸೆಂಬರ್ ಅಥವಾ ಫೆಬ್ರವರಿ ತನಕ, ಜನವರಿ ಫೆಬ್ರವರಿ. ಓಕೆ, ಸೊ ಇಲ್ಲಿ ಪ್ರಮುಖ ಬೆಳೆಗಳು ಏನು ಬರುತ್ತೆ, ಇಲ್ಲಿ ಪ್ರಮುಖ ಬೆಳೆಯಲ್ಲಿ ಭತ್ತ ಬರುತ್ತೆ, ಪ್ಯಾಡಿ. ಓಕೆ, ದೆನ್ ಈ ಜಾಯದ್ ಸೀಸನ್ ಅಲ್ಲಿ ವೀಟನ್ನು ಬೆಳೀತಾರೆ. ಅದಾದ ನಂತರ ಈ ಒಂದು 2 ಸೀಸನ್ ಮಧ್ಯದಲ್ಲಿ, ಜೂನ್ ಮತ್ತೆ ನೋಡಿ ಫೆಬ್ರವರಿ ಮತ್ತು ಜೂನ್ 2 ಸೀಸನ್ ಮಧ್ಯದಲ್ಲಿ, ಸಾರಿ ಇದು ಜಾಯದ್ ಅಲ್ಲ, ಇದು ರಾಬಿ ಸೀಸನ್. ಈ 2 ಸೀಸನ್ ಮಧ್ಯದಲ್ಲಿ, ಸಾರಿ ಫಾರ್ ದಿಸ್ ಒನ್, ದಿಸ್ ಇಸ್ ನಾಟ್ ಜಾಯದ್, ದಿಸ್ ಇಸ್ ರಾಬಿ ಸೀಸನ್. ಓಕೆ, ವಿಂಟರ್ ಅಲ್ಲಿ ರಾಬಿ ಬರುತ್ತೆ. ಈ ಖಾರಿಫ್ ಮತ್ತೆ ರಾಬಿ ಮಧ್ಯದಲ್ಲಿ ಬರ್ತಕ್ಕಂಥ ಸೀಸನ್ ಗೆ ಜಾಯದ್ ಅಂತ ಕರಿತೀವಿ ನಾವು. ಜಾಯದ್ ಇಸ್ ಇನ್ ಬಿಟ್ವೀನ್ ದೀಸ್ ಖಾರಿಫ್ ಅಂಡ್ ರಾಬಿ. ಸೊ ದಟ್ ಈಸ್ ಯಾವಾಗ ಅಂದ್ರೆ ಅದು ಮಾರ್ಚ್ ದಿಂದ ಜೂನ್ ತನಕ. ಸೊ ಇದು ಸಮ್ಮರ್ ಸೀಸನ್, ಬೇಸಿಗೆ ಬೆಳೆ ಅಂತ ಕರಿತೀವಿ ನಾವು. ಸೊ ಈ ಬೇಸಿಗೆಯಲ್ಲಿ ಮೇನ್ಲಿ ಏನಾಗ್ತಾರೆ, ವೆಜಿಟೇಬಲ್ಸ್. ಓಕೆ, ಮೇನ್ಲಿ ವೆಜಿಟೇಬಲ್ಸ್, ಸ್ಮಾಲ್ ಒಂದು 2-3 ತಿಂಗಳಲ್ಲಿ ಬರ್ತಕ್ಕಂಥದ್ದು. ಓಕೆ, ಇಲ್ಲಿ ವಾಟರ್ ಮೆಲನ್, ಕುಕುಂಬರ್. ಓಕೆ, ವಾಟರ್ ಮೆಲನ್, ಸೌತೆಕಾಯಿ, ಈ ಕುಂಬಳಕಾಯಿ, ಆಮೇಲೆ ಈ ಒಂದು ಮತ್ತೆ ಈ ಲೀಫಿ ವೆಜಿಟೇಬಲ್ಸು, ಇವುಗಳೆಲ್ಲ ಈ ಒಂದು ಬೇಸಿಗೆಯಲ್ಲಿ ಆಗ್ತಾರೆ ಜಾಯದ್ ಸೀಸನ್ ಅಲ್ಲಿ. ಸೊ ಹಾಗಾಗಿ ಆನ್ಸರ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ಖಾರಿಫ್ ಅಲ್ಲಿ ಪ್ಯಾಡಿ ಇದೆ, ದೆನ್ ರಾಬಿ ವೀಟ್. ಇಲ್ಲಿ ನೋಡಿ ಆಪ್ಷನ್ ಈಸ್ 1. ಓಕೆ, ಆನ್ಸರ್ 1. ಖಾರಿಫ್ ಅಲ್ಲಿ ಪ್ಯಾಡಿ, ದೆನ್ ರಾಬಿಯಲ್ಲಿ ವೀಟ್ ಗೋಧಿ ಬೆಳೀತಾರೆ, ದೆನ್ ಜಾಯದ್ ಅಲ್ಲಿ ವೆಜಿಟೇಬಲ್. ಓಕೆ, ಸೊ ನೆಕ್ಸ್ಟ್ ಒನ್, ಇದನ್ನ ವಿಸ್ತರಿಸಿ ಬರೀರಿ ಅಂತ ಕರೀತಾರೆ. ಎಕ್ಸ್ಪಾಂಡ್ NWDPRA. ಸೊ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್, ಅಲ್ಲಿ ಗಂಟ ಕರೆಕ್ಟ್ ಇದೆ. ಓಕೆ, ಸೊ ವೆನ್ ಎವರ್ ಯು ರೀಡ್ ಎನಿ ಸ್ಕೀಮ್, ಓಕೆ, ಎನಿ ಸ್ಕೀಮ್ ಅನ್ನ ಓದಿದರೆ ಅದರದ್ದು ಎಕ್ಸ್ಪಾನ್ಷನ್ ಕೂಡ ನಿಮಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಸಿಂಪಲ್. ಓಕೆ, ಚೇಂಜ್ ಮಾಡಿರುವಂಥದ್ದು ಏನಲ್ಲಿ ಬರೀ P ಒಂದೇ ಪ್ರೊಸೀಜರ್, ಪ್ರೋಗ್ರಾಮ್, ಪ್ರಾಜೆಕ್ಟ್ ಮತ್ತೆ ಪ್ರಾಜೆಕ್ಟ್. ಓಕೆ, ಇಲ್ಲಿ ನ್ಯಾಷನಲ್ ನ್ಯಾಚುರಲ್ 4ನೇದು ನ್ಯಾಚುರಲ್ ಮಾಡಿದ್ದಾರೆ. ಸೊ
ಇದೇನಪ್ಪ ಅಂದ್ರೆ ದಿಸ್ ಇಸ್ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೇನ್ಫೆಡ್ ಏರಿಯಾ. ಓಕೆ, ಆನ್ಸರ್ ಇಸ್ 3. ಓಕೆ, ಇಲ್ಲಿ ನೋಡಿ NWDPRA. ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ಬರೀ ಕನ್ನಡ ಅಂತ ಮಾತಾಡ್ತಾ ಇರ್ತಿರಲ್ಲ. ಸೊ ಇಲ್ಲಿ ನೋಡಿ ಈ ಒಂದು ಟ್ರಾನ್ಸ್ಲೇಷನ್ ಮಾಡಕ್ ಬರೋದಿಲ್ಲ, ಈ ತರ ಕ್ವಶನ್ ಕೇಳ್ಬಿಟ್ಟಿರ್ತಾರೆ. ಓಕೆ, ಅದು ಯಾವ ತರ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೊಸೀಜರ್ ಫಾರ್ ರೇನ್ಫೆಡ್ ಏರಿಯಾಸ್. ಓಕೆ, ಸೊ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸ್ವಲ್ಪ ಗಮನ ಹರಿಸಬೇಕು ಇಲ್ಲಿ. ಓಕೆ, ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥವ್ನು ಇಂಗ್ಲಿಷ್ ಅಲ್ಲೇ ನೆನ್ಪಿಟ್ಕೋಬೇಕಾಗುತ್ತೆ ಈ ತರ ಕ್ವಶನ್ಗಳು ಬಂದ್ರೆ. ಓಕೆ, ಆನ್ಸರ್ ಇಸ್ 3, ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ರೇನ್ಫೆಡ್ ಏರಿಯಾಸ್. ಸೊ ಇದನ್ನ ಈ ಒಂದು ಪ್ರಾಜೆಕ್ಟ್ ನ ಒಂದು 1991 ನಲ್ಲಿ ಲಾಂಚ್ ಮಾಡ್ತಾರೆ. ಇಟ್ ಇಸ್ ಲಾಂಚ್ ಇನ್ 1991 ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಾರ್ಪೊರೇಷನ್. ಓಕೆ, ಅಗ್ರಿಕಲ್ಚರ್ ಅಂಡ್ ಕಾರ್ಪೊರೇಷನ್. ಸೊ ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡೋದು ಒಂದು ರೇನ್ಫೆಡ್ ಏರಿಯಾದಲ್ಲಿ. ಓಕೆ, ಸೊ ದಿಸ್ ಇಸ್ ದ ಪ್ರಿಕರ್ಸರ್ ಟು ಮೆನಿ ಮಾಡರ್ನ್ ಈ ಒಂದೇನು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಬಂತಲ್ಲ, ಇಂಟಿಗ್ರೇಟೆಡ್ ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಏನ್ ಬಂತು, ಅದಕ್ಕೆ ಈ ಒಂದು ಮುಂಚಿತವಾಗಿ ಪೀಠಿಕೆ ಹಾಕ್ತಕ್ಕಂಥ ಪ್ರೋಗ್ರಾಮ್ ಇದು. ಓಕೆ, ಸೊ ಹಾಗಾಗಿ ಆನ್ಸರ್ ಇಸ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 29 ಏನಿದೆ ಇಲ್ಲಿ, ಮ್ಯಾಚ್ ದಿ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಚೂಸ್ ದಿ ಆನ್ಸರ್ ಫ್ರಮ್ ದಿ ಕೋಡ್ಸ್ ಗಿವನ್ ಬಿಲೋ. ಸೊ ಮೈನಿಂಗ್ ಏರಿಯಾ ಅಂಡ್ ಇದೇನಪ್ಪ ಕೇಳಿರೋದು, ವಾಟ್ ದೇ ಆರ್ ಆಸ್ಕ್ಡ್ ದಿಸ್ ಮೈನಿಂಗ್ ಏರಿಯಾ ದೇ ಹ್ಯಾವ್ ಬೀನ್ ಆಸ್ಕ್ಡ್. ಅದರಲ್ಲಿ ದೆನ್ ವಾಟ್ ಇಸ್ ದಿ ಮಿನರಲ್. ಸೊ ಅಂದ್ರೆ ಯಾವ ಒಂದು ಮಿನರಲ್ ಅನ್ನ ಎಲ್ಲಿ ಮೈನಿಂಗ್ ಮಾಡ್ತಾರೆ ಅಂತ ಕೇಳಿರೋದು, ಯಾವ ಪ್ಲೇಸ್. ಸೊ ಫಸ್ಟ್ ಒನ್ ಸುಂದರ್ಗಢ್. ಓಕೆ, ಸುಂದರ್ಗಢ್ ಇಸ್ ಇನ್ ಒಡಿಶಾ. ಫಸ್ಟ್ ಒನ್ ಇಸ್ ಸುಂದರ್ಗಢ್. ಸೊ ದಟ್ ಇಸ್ ಒಡಿಶಾ. ದಟ್ ಇಸ್ ಅ ಮೇಜರ್ ಐರನ್ ಬೆಲ್ಟ್. ಇಟ್ಸ್ ಅ ಪಾರ್ಟ್ ಆಫ್ Bonoi and Kionjor belt. So A is 3 iron. Then B. Okay, B is Niveli. So it's in Tamil Nadu. First one is in Odisha. Second one is in Tamil Nadu. So that is the major lignite field. Only lignite ಬರುತ್ತೆ. Lignite in mining ಮಾಡ್ತಾರೆ. Then Balghat. So Balghat is India's important copper mining area. Okay, Malanj Khand ಅಂತ ಬರುತ್ತೆ. So that is copper. ಯಾವುದು Balghat. That is in Maharashtra, Madhya Pradesh. Copper. So 1. Then D. Chandmari. Okay, it's a manganese deposit. Okay, Chandmari manganese 2. So 3, 4, 1, 2. 3, 4, 3, 4, 1 and 2. So answer is 2. Okay, so here the answer is 2. Next one. So it's a Karnataka pure geography. ಇಲ್ಲಿ ನೋಡಿ question number 30. Consider the following statements. A. Mullayanagiri was earlier known as Chandradrona Parvata. B. Mullayanagiri is the second highest hill in Karnataka. C. Except coastal plains, Bhimeshwara Valley in Shivamogga district is the lowest region in height in Karnataka. Okay, ಅಂದ್ರೆ ಈ ಮುಳ್ಳಯ್ಯನಗಿರಿ ಹಿಂದೆ ಚಂದ್ರದ್ರೋಣ ಪರ್ವತ ಅಂತ ಕರೆಸಿದ್ರು. ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ 2ನೇ ಅತಿ ಎತ್ತರವಾದ ಬೆಟ್ಟವಾಗಿದೆ. ಸಿ. ಕರಾವಳಿ ಮೈದಾನವನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಎತ್ತರವಾದ ಪ್ರದೇಶವಾಗಿದೆ. ಸೊ ಇದರಲ್ಲಿ ಯಾವುದು ಒಂದೇ ಒಂದು ಗೊತ್ತಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು. ಅದೇನಪ್ಪಾ ಅಂತಂದ್ರೆ ಬಿ ಇಸ್ ರಾಂಗ್. ಓಕೆ, ಸೊ ಮುಳ್ಳಯ್ಯನಗಿರಿ ಸೆಕೆಂಡ್ ಹೈಯೆಸ್ಟ್ ಅಲ್ಲ, ಕರ್ನಾಟಕದಲ್ಲಿ ಇಟ್ ಇಸ್ ದಿ ಫಸ್ಟ್ ಹೈಯೆಸ್ಟ್. ಓಕೆ, ಫಸ್ಟ್ ಹೈಯೆಸ್ಟ್ ಇನ್ ಕರ್ನಾಟಕ ಮುಳ್ಳಯ್ಯನಗಿರಿ. ಓಕೆ, ಅರೌಂಡ್ 1930 ಮೀಟರ್. ಓಕೆ, ಸೊ ಹಾಗಾಗಿ ಈ ಒಂದು ಬಿ ಅನ್ನೋ ಆಪ್ಷನ್ ಅನ್ನು ತೆಗೆದ್ರೆ ಉಳಿದಿರೋದು ಒಂದೇ ಒಂದು. ನೋಡಿ ಇಲ್ಲಿ ಎ ಆಪ್ಷನ್ ನಂಬರ್ 1 ಅಲ್ಲಿ ಎ ಮತ್ತೆ ಬಿ ಇದೆ, ಆಪ್ಷನ್ 3 ಅಲ್ಲಿ ಬಿ ಮತ್ತೆ ಸಿ ಇದೆ, ಆಪ್ಷನ್ 4 ಅಲ್ಲಿ ಎ ಬಿ ಸಿ ಇದೆ. ಉಳಿದಿರೋದು ಇದೊಂದೇ, ಆಪ್ಷನ್ ನಂಬರ್ 2. ಸೊ ಆನ್ಸರ್ ಇಸ್ 2. ಸೊ ಎಸ್, ಮುಳ್ಳಯ್ಯನಗಿರಿ ವಾಸ್ ಅರ್ಲಿಯರ್ ನೋನ್ ಆಸ್ ಚಂದ್ರದ್ರೋಣ ಪರ್ವತ ಅಂತ ಕರೀತಿದ್ರು ಇದನ್ನ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್ ಅನ್ನ ಬಿಟ್ರೆ ಹೊರತುಪಡಿಸಿದ್ರೆ ಶಿವಮೊಗ್ಗದಲ್ಲಿರುವಂತಹ ಒಂದು ಭೀಮೇಶ್ವರ ವ್ಯಾಲಿ ಏನಿದೆ ದಟ್ ಇಸ್ ದಿ ಲೋಯೆಸ್ಟ್. ಓಕೆ, ಲೋಯೆಸ್ಟ್ ಆಫ್ ದಿ ರೀಜನ್ ಆಫ್ ಕರ್ನಾಟಕ. ಓಕೆ, ಆನ್ಸರ್ ಇಸ್ ಎ ಅಂಡ್ ಸಿ. ಓಕೆ, ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 31. ಸೊ ಇದು ಕೂಡ ಅತ್ಯಂತ ಸರಳವಾದಂಥದ್ದು. ಓಕೆ, ಕ್ವಶನ್ ನಂಬರ್ 31 ಏನ್ ಕೇಳಿದ್ದಾರೆ, ನದಿಯನ್ನ ಕೇಳಿದ್ದಾರೆ ಮತ್ತೆ ಅದ್ರ ಜೊತೆ ಫಾಲ್ಸ್. ಓಕೆ, ಸೊ ಇಲ್ಲಿ ನೋಡಿ ಘಟಪ್ರಭಾ, ಗೋಕಾಕ್. ಓಕೆ, ಘಟಪ್ರಭಾ ರಿವರು, ಗೋಕಾಕ್ ಫಾಲ್ಸ್ ಕರೆಕ್ಟ್. ಓಕೆ, ಎ is correct. B. Mahadayi, Kalasa. So Kalasa is not a falls. Kalasa is a tributary of Mahadayi river. So it's not a falls. Andre B wrong.
ಸೊ ನಿಮಗೆ ಬಿ ರಾಂಗ್ ಆಯ್ತು ಅಂತ ಗೊತ್ತಾದ್ರೆ ಉಳಿದಿರೋ ಆಪ್ಷನ್ ಒಂದೇ, ಎ ಮತ್ತು ಸಿ. ಓಕೆ, ಆನ್ಸರ್ ಇಸ್ 2. ಓಕೆ, ಸೊ ನೋಡಿ ಗಂಗಾವಳ್ಳಿ, ಎಸ್, ಗಂಗಾವಳ್ಳಿ ರಿವರ್ಗೆ ಇದನ್ನ ಉಂಚಳ್ಳಿ ಫಾಲ್ಸ್ ಅಂತ ಕರಿತೀವಿ. ಓಕೆ, ಈ ಗಂಗಾವಳ್ಳಿ ರಿವರ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಘನಾಶಿನಿ ರಿವರ್. ಓಕೆ, ಇದನ್ನ ಅಘನಾಶಿನಿ ಅಂತ ಕರಿತೀವಿ. ಸೊ ಅಲ್ಲಿ ಉಂಚಳ್ಳಿ ಫಾಲ್ಸ್ ಬರುತ್ತೆ. ಓಕೆ, ದಟ್ ಈಸ್ ಕರೆಕ್ಟ್. ಡಿ ಅಘನಾಶಿನಿ, ಅಗೇನ್ ಇಲ್ಲೇ ನೋಡಿ, ಅಘನಾಶಿನಿ ರಿವರ್ ಗಂಗಾವಳ್ಳಿ ಎರಡು ಒಂದೇ. ಸೊ ಉಂಚಳ್ಳಿ ಫಾಲ್ಸ್, ಸೊ ಅಘನಾಶಿನಿ ರಿವರ್ಗೆ ಅಬ್ಬಿ ಅಲ್ಲ, ಅಬ್ಬಿ ಫಾಲ್ಸ್ ಬರೋದು ಕಾವೇರಿ. ಓಕೆ, ಓಕೆ, ಅಬ್ಬಿ ಫಾಲ್ಸ್ ಬರೋದು ಕಾವೇರಿ ರಿವರ್, ಅದು ಕಾವೇರಿಯ ಒಂದು ಟ್ರಿಬ್ಯೂಟರಿಲಿ ಬರುತ್ತೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ಹಾಗಾಗಿ ಆನ್ಸರ್ ಈಸ್ 2, ಎ ಮತ್ತು ಸಿ. ಓಕೆ, ನೌ ಕ್ವಶನ್ ನಂಬರ್ 32. ಸಿ, ಇದು ಕೂಡ ಒಂದು ಜಾಗ್ರಫಿ, ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟಂತ ಕ್ವಶನ್. ಸೊ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಏನ್ ಕೇಳಿದಾರೆ ಇಲ್ಲಿ, ಕರ್ನಾಟಕದಲ್ಲಿ ದ್ವೀಪಗಳು ಅಂದ್ರೆ ಐಲ್ಯಾಂಡ್ಸ್ ಮತ್ತೆ ಯಾವ ಜಿಲ್ಲೆ. ಓಕೆ, ಅಂದ್ರೆ ಕರ್ನಾಟಕ ಕೋಸ್ಟ್, ಈ ತರ ಕರ್ನಾಟಕ ಕೋಸ್ಟ್ ಇದ್ರೆ ಇಲ್ಲಿ ಐಲ್ಯಾಂಡ್ ಇರುತ್ತೆ. ಓಕೆ, ಈ ಐಲ್ಯಾಂಡ್ ಯಾವ ಜಿಲ್ಲೆಗೆ ಸಂಬಂಧಪಟ್ಟದ್ದು ಅಂತ. ಓಕೆ, ಸೊ ಇದು ಉತ್ತರ ಕನ್ನಡ, ದೆನ್ ಇದು ಉಡುಪಿ, ಇದು ದಕ್ಷಿಣ ಕನ್ನಡ. ಸೊ ಇಲ್ಲಿ ಯಾವುದು ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಕೋಕೋನಟ್ ಐಲ್ಯಾಂಡ್, ಕೋಕೋನಟ್ ಐಲ್ಯಾಂಡ್. ಓಕೆ, ಒಂದೇದು ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ St. Mary's Island. Yes, this is off coast of Malpe. Malpe, so it is in Udupi. So St. Mary's Island belongs to Udupi district. Correct. Then second one, Anji Devi. Achha, Anji Diva. So Anji Diva idu off coast of Karwar. Okay, ಇಲ್ಲಿ ಕಾರವಾರ ಇದೆ, ಕಾರವಾರ ಹತ್ರ ಬರುತ್ತೆ. ಸೊ ದಟ್ ಇಸ್ ಉತ್ತರ ಕನ್ನಡ, ನಾಟ್ ದಕ್ಷಿಣ ಕನ್ನಡ. ಸೊ ಹಾಗಾಗಿ ಈ ಒಂದು ಅಂಜಿ ದೀವ ರಾಂಗ್. ಓಕೆ, ಅಂಜದೀವ ಐಲ್ಯಾಂಡ್ ತಪ್ಪು, ಅದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತದ್ದು. ದೆನ್ ಕುರುಮ್ಗಡ ದ್ವೀಪ. ಓಕೆ, ಕುರುಮ್ಗಡ ದ್ವೀಪ ಅದು ನಿಯರ್ ಕಾರವಾರ. ಓಕೆ, ಇದು ಕುರುಮ್ಗಡ್, ಕಾರವಾರ ಸಮೀಪ ಇದೆ ಇದು. ಸೊ ಅದು ಕೂಡ ಅದು ಉತ್ತರ ಕನ್ನಡ. ಸೊ ಇದು ಉತ್ತರ ಕನ್ನಡ ಬರುತ್ತೆ. ಅಂಜದೇವಿ ಕೂಡ ಉತ್ತರ ಕನ್ನಡ, ಬಟ್ ಅಲ್ಲಿ ಕೊಟ್ಟಿರೋದು ದಕ್ಷಿಣ ಕನ್ನಡ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಎ ಅಂಡ್ ಸಿ. ಸೊ ಆನ್ಸರ್ ಎ ಮತ್ತು ಸಿ ಎರಡು. ಓಕೆ, ಸೊ ಇಲ್ಲೂ ಕೂಡ ಸೇಮ್, ನೀವು ಒಂದೇ ಒಂದು ಈ ಅಂಜದೀವಿ ಐಲ್ಯಾಂಡ್ ದಕ್ಷಿಣ ಕನ್ನಡ ಬರೋದಿಲ್ಲ ಅಂತ ಗುರುತು ಮಾಡ್ಕೊಂಡ್ರೆ you eliminate all the 3 options and you will be left with only one, that is answer is 2. Okay, now question number 33, 33ನೇ ಕ್ವಶನ್. ಇದು ಒಂದು ಫಿಸಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತ ಕ್ವಶನ್. ಸೊ ಸೆಲೆಕ್ಟ್ ದಿ ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ ಅಕಾರ್ಡಿಂಗ್ ಟು ದೇರ್ ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಎತ್ತರಕ್ಕೆ, ಓಕೆ, ಎತ್ತರಕ್ಕೆ ಅನುಗುಣವಾಗಿ ಈ ಒಂದು ಕ್ಲೌಡ್ಗಳು ಯಾವ ಬರುತ್ತೆ. ಸೊ ಈ ಕ್ಲೌಡ್ಗಳನ್ನ ಡಿವೈಡ್ ಮಾಡಿದ್ರೆ ಒಂದು ಹೈಟ್ ಪ್ರಕಾರ, ಓಕೆ, ಈ ತರ. ಓಕೆ, ಇದು ಹೈ ಆಲ್ಟಿಟ್ಯೂಡ್, ಇದು ಮಿಡಲ್ ಆಲ್ಟಿಟ್ಯೂಡ್ ಅಂಡ್ ಇದು ಲೋವರ್ ಆಲ್ಟಿಟ್ಯೂಡ್. ಓಕೆ, ಸೊ ಇಲ್ಲಿ ಹೈ ಆಲ್ಟಿಟ್ಯೂಡ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಸಿರಸ್ ಬರುತ್ತೆ. ಅದರ ನೆಕ್ಸ್ಟ್ ಬರೋದು ಸಿರೋ ಕ್ಯುಮ್ಯುಲಸ್ ಅಂತ ಬರುತ್ತೆ. ಅದಾದ್ಮೇಲೆ ಸಿರೋ ಸ್ಟ್ಯಾಟಸ್. ಮಿಡಲ್ ಅಲ್ಲಿ ಆಲ್ಟೋ. ಸೊ ಆಲ್ಟೋ ಅಂದ್ರೆ ಮಿಡಲ್ ಅಂತ ಬರುತ್ತೆ. ಸೊ ಅದರಲ್ಲಿ ಆಲ್ಟೋ ಕ್ಯುಮ್ಯುಲಸ್ ಮತ್ತೆ ಆಲ್ಟೋ ಸ್ಟ್ರಾಟಸ್. ಓಕೆ, ಆಲ್ಟೋ ಕ್ಯುಮ್ಯುಲಸ್ ಕೂಡ ಬರುತ್ತೆ ಇಲ್ಲಿ. ಅದೇ ರೀತಿ ಲೋ ಆಲ್ಟಿಟ್ಯೂಡ್ ಅಂತ ಬಂದ್ರೆ ಇಲ್ಲಿ ಸ್ಟ್ರಾಟೋ ಕ್ಯುಮ್ಯುಲಸ್ ಬರುತ್ತೆ. ವಾಟ್ ಎವರ್ ಸ್ಟಾರ್ಟ್ಸ್ ವಿತ್ ಸ್ಟ್ರಾಟೋ. ಓಕೆ, ಸ್ಟ್ರಾಟೋ ಕ್ಯುಮ್ಯುಲಸ್, ದೆನ್ ಸ್ಟ್ರಾಟಸ್, ದೆನ್ ನಿಂಬೋ ಸ್ಟ್ರಾಟಸ್. ಓಕೆ, ನಿಂಬೋ ಸ್ಟ್ರಾಟಸ್. ಸೊ ಸಿರಸ್ ಅಂತ ಬಂದ್ರೆ ಹೈ ಆಲ್ಟಿಟ್ಯೂಡ್, ಆಲ್ಟೋ ಅಂತ ಬಂದ್ರೆ ಮಿಡಲ್ ಆಲ್ಟಿಟ್ಯೂಡ್, ಆಮೇಲೆ ಸ್ಟ್ರಾಟಸ್ ಅಂತ ಬಂದ್ರೆ ಲೋವರ್ ಆಲ್ಟಿಟ್ಯೂಡ್. ಸೊ ಆ ಪ್ರಕಾರ ಹೋದ್ರೆ ಸಿರಸ್ ಈಸ್ ಹೈಯರ್ ಒನ್, ಅದಾದ ನಂತರ ಸಿರೋ ಸ್ಟ್ರಾಟಸ್, ದೆನ್ ಅದಾದ ನಂತರ ಆಲ್ಟೋ. ಸೊ ಆಲ್ಟೋ ಸ್ಟ್ರಾಟಸ್, ದೆನ್ ಲಾಸ್ಟ್ ಒನ್ ಇಸ್ ನಿಂಬೋ ಸ್ಟ್ರಾಟಸ್. ಓಕೆ, ಸಿ ಆಲ್ಟೋ ಇದ್ರೆ ಮಿಡಲ್, ಆಲ್ಟೋ ಅನ್ನೋದು ಮಿಡಲ್ ಬರುತ್ತೆ. ದೆನ್ ಓನ್ಲಿ ಸ್ಟ್ರಾಟಸ್ ಇದ್ರೆ ದಟ್ ಈಸ್ ಲೋವರ್ ಒನ್, ಸೊ ಡಿ. ಸೊ ಆ ಪ್ರಕಾರ ಎ, ಸಿ, ಬಿ ಅಂಡ್ ಡಿ. ಸೊ ನೋಡಿ, ಎ, ಸಿ, ಬಿ, ಡಿ ಆನ್ಸರ್ ಇಸ್ 1. ಓಕೆ, ಸೊ ಕ್ವಶನ್ ನಂಬರ್ 33ಕ್ಕೆ ಆನ್ಸರ್ 1 ಆಗುತ್ತೆ. ದೆನ್ ಕ್ವಶನ್ ನಂಬರ್ 34.
ಸೊ ಕ್ವಶನ್ ನಂಬರ್ 34, ಇಟ್ಸ್ ಮೆಜರ್ಮೆಂಟ್. ಓಕೆ, ಈ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಸೊ ಯಾವ ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಇಂದ ಹ್ಯೂಮಿಡಿಟಿನ ಅಳಿತಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇವೆಲ್ಲರೂ ಮೆಜರಿಂಗ್ ಇನ್ಸ್ಟ್ರೂಮೆಂಟೇ, ಬಟ್ ಅದರಲ್ಲಿ ಹ್ಯೂಮಿಡಿಟಿನ ಅಳೆಯುವಂತ ಒಂದು ತೇವಾಂಶವನ್ನು ಅಳೆಯಲು ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹ್ಯೂಮಿಡಿಟಿನ ಅಳೆಯುವಂತ ಸಾಧನ ಹೈಗ್ರೋಮೀಟರ್. ಓಕೆ, ಆನ್ಸರ್ ಇಸ್ 3. ಓಕೆ, ಹೈಗ್ರೋಮೀಟರ್. ಸೊ ಈ ಬ್ಯಾರೋಮೀಟರ್ ಏನಪ್ಪಾ ಅಂದ್ರೆ, ಫಸ್ಟ್ ಒನ್ ಬ್ಯಾರೋಮೀಟರ್ ಇಸ್ ಫಾರ್ ಪ್ರೆಷರ್. ಓಕೆ, ಪ್ರೆಷರು. ಎರಡನೇದು ಅನಿಮೋಮೀಟರ್. ಅನಿಮೋಮೀಟರ್ ವಿಂಡ್ ಸ್ಪೀಡ್ಗೆ. ಓಕೆ, ವಿಂಡ್ ಸ್ಪೀಡ್, ದಟ್ ಈಸ್ ಅನಿಮೋಮೀಟರ್. ಥರ್ಡ್ ಒನ್, ಆಸ್ ಐ ಸೆಡ್ ಅರ್ಲಿಯರ್, ಈ ಒಂದು ಹೈಗ್ರೋಮೀಟರ್ಗೆ ಹ್ಯೂಮಿಡಿಟಿ. ದೆನ್ ಎಕ್ಸ್ಕ್ಯೂಸ್ ಮಿ, ಈ ಸೀಲೋಮೀಟರ್. ಸೀಲೋಮೀಟರ್ ಇಸ್ ಫಾರ್ ಕ್ಲೌಡ್ ಬೇಸ್ ಹೈಟ್. ಫೋರ್ತ್ ಒನ್ ಇಸ್ ಫಾರ್ ಕ್ಲೌಡ್ ಬೇಸ್ ಹೈಟ್. ಕಿಲೋಮೀಟರ್ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನಮ್ಮ ಲ್ಯಾಂಡ್ ಇದ್ರೆ ಇಲ್ಲಿ ಕ್ಲೌಡ್ ಇರುತ್ತೆ. ಓಕೆ, ಸೊ ಈ ಹೈಟ್ ಕ್ಲೌಡ್ ಬೇಸ್ ಹೈಟ್ಗೆ ಅಳತೆ ಮಾಡ್ತಕ್ಕಂಥದ್ದು ಅದನ್ನು ಸಿಲೋಮೀಟರ್ ಅಂತ ಕರೀತಾರೆ. ಓಕೆ, ಸೊ ತೇವಾಂಶವನ್ನು ಅಳಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಹೈಗ್ರೋಮೀಟರ್. ಓಕೆ, ದ ಆನ್ಸರ್ ಇಸ್ 3. ಕ್ವಶನ್ ನಂಬರ್ ಹ್ಯೂಮನ್ ಜೋಗ್ರಫಿ ಬರುತ್ತದೆ. ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೈಬ್ಸ್ ಈಸ್ ಮೋಸ್ಟ್ ವೈಡ್ಲಿ ಡಿಸ್ಪರ್ಸ್ಡ್ ಇನ್ ಇಂಡಿಯಾ ಅಂತ ಕರೀತಿದ್ದಾರೆ. ಸೊ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ? ಓಕೆ, ಸೊ ಇದರಲ್ಲಿ ಆನ್ಸರ್ ಇಸ್ 3. ಓಕೆ, ಭೀಲ್. Bhil are the most widespread, most extensive, and they are the largest tribal groups. Okay, largest tribal groups. They spread across like ಒಂದು ಬಹಳಷ್ಟು ಸ್ಟೇಟ್ಸ್ ಹೇಳಿದ್ದಾರೆ ಅವರು. ರಾಜಸ್ಥಾನ್, ಆಮೇಲೆ ಈ ಗುಜರಾತ್, MP, ಓಕೆ, ಮಹಾರಾಷ್ಟ್ರ ಅದರಲ್ಲಿ, ಅಂಡ್ ಸಮ್ ಪಾರ್ಟ್ ಆಫ್ ತೆಲಂಗಾಣ, ಕರ್ನಾಟಕ ಅಲ್ಲೂ ಕೂಡ ಬರ್ತಾರೆ. ಓಕೆ, ಯಾರು ಈ ಭೀಲ್ರು. ಓಕೆ, ಈ ಸಂತಾಲರು they are mainly concentrated in West Bengal, Jharkhand. Okay, Jharkhand, West Bengal ಮತ್ತೆ ಒರಿಸ್ಸಾ ಆ ಬೆಲ್ಟ್ ಅಲ್ಲಿ ಬರುತ್ತಾರೆ. ಈ ಅದಾದ ನಂತರ ಗೋಂಡ್ ಅವರು ಇವರು ಒಂದು ಸೆಂಟ್ರಲ್ ಇಂಡಿಯಾಗೆ ಬರ್ತಾರೆ, ಬಟ್ ದೇ ಆರ್ ರೀಜನಲಿ ಕಾನ್ಸಂಟ್ರೇಟೆಡ್. ನೀವು ಮಹಾರಾಷ್ಟ್ರ ಅಲ್ಲಿ ಬರ್ತಾರೆ ಇವರು ಗೋಂಡರು. ಓಕೆ, ಸೆಂಟ್ರಲ್ ಇಂಡಿಯಾ. ಆಮೇಲೆ ಓರಾನ್ಸ್ ಆರ್ ಮೇನ್ಲಿ ಇನ್ ಜಾರ್ಖಂಡ್ ರೀಜನ್. ಲಾಸ್ಟ್ ಒನ್ ಓರಾನ್ಸ್, ದೇ ಆರ್ ಮೇನ್ಲಿ ಇನ್ ಜಾರ್ಖಂಡ್. ಸೊ ಹಾಗಾಗಿ ಮೋಸ್ಟ್ ವೈಡ್ ಸ್ಪ್ರೆಡ್ ಅಂತ ಬಂದಾಗ, ವೈಡ್ ಸ್ಪ್ರೆಡ್ ಅಂದ್ರೆ ಹೆಚ್ಚು ರಾಜ್ಯಗಳಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರು. ಸೊ ಅವರು ಈ ಒಂದು ಭೀಲ್ ಬರ್ತಾರೆ ಬಹಳಷ್ಟು ಒಂದು ಸ್ಟೇಟ್ಸ್ಗಳಲ್ಲಿ. ದಿ ಸ್ಪ್ರೆಡ್ ಅಕ್ರಾಸ್ ಮೆನಿ ಸ್ಟೇಟ್ಸ್. ಸೊ ದಿಸ್ ಇಸ್ ದಿ ಆನ್ಸರ್ ಕೀ ಫಾರ್ ದ ಎಂಡ್ and the explanation for geography and ecology and environment. Okay, thank you all of you. I hope this analysis will help in your future exams. Okay, thank you very much.